हरिः ओम गुरुवे सर्वलोकानां विसजे भवरोगिणां निधये सर्वविद्यानां दक्षिणामूर्तये नमः। गुरुब्रह्मा गुरुर्विष्णु गुरुर्देवो महेश्वरः गुरुस्साक्षात् परब्रह्म तस्मै ಶ್ರೀ ಗುರುವೇ ನಮಃ। ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನವರಾತ್ರಿಯ ವಿಶೇಷದ ಬಗ್ಗೆ ಮಾತಾಡೋದಕ್ಕೋಸ್ಕರ ಗಣೇಶ್ವರ್ ನಿಮ್ಮೊಂದಿಗಿದ್ದೀನಿ. ಈ ದಿನ ನಾವು ದೇವಿ ದುರ್ಗಾವನ್ನು ಬ್ರಹ್ಮಚಾರಿಣಿ ರೂಪದಲ್ಲಿ ಈ ಒಂದು ತುಸು ನಾಚಿಕೆ ಹಾಗೂ ಸಂಕೋಚಗಳನ್ನು ಅಭಿವೃದ್ಧಿಪಡಿಸುವಂಥ ಕಡು ನೀಲಿ ವರ್ಣದಿಂದ ಕಂಗೊಳಿಸುವಂಥ ಒಂದು ರೂಪವನ್ನು ನಾವು ನೋಡುತ್ತೇವೆ. ಈಕೆಯನ್ನು ಕೆಲವೊಂದು ಕಡೆಗಳಲ್ಲಿ ದೇವಜಾತ ದುರ್ಗಾ ಎಂಬುದಾಗಿ ಕೂಡ ಪೂಜಿಸುವ ಒಂದು ಸಂಪ್ರದಾಯವಿದೆ. ಶುಭೋದಯದಲ್ಲಿ ದೇವಿಯನ್ನು ಷೋಡಶೋಪಚಾರ ಪೂಜೆಗಳಿಂದ ಪೂಜಿಸಿ, ಅಂದರೆ ಫಲಪಂಚಾಮೃತಗಳನ್ನು, ಧ್ಯಾನ ಆಹ್ವಾನಗಳನ್ನು ಹಾಗೂ ಹರಿದ್ರಾ ಕುಂಕುಮದಿಂದ ದೇವಿಯ ಅಷ್ಟೋತ್ತರಗಳನ್ನು ಮಾಡಿ ಪೂಜಿಸುವುದರಿಂದ ಸಕಲ ಇಷ್ಟಾರ್ಥಗಳು ತಮಗೆ ನೆರವೇರುತ್ತವೆ. ಹೀಗೆ ಬ್ರಹ್ಮಚಾರಿಣಿಯನ್ನು ದ್ವಿತೀಯ ದಿನದಲ್ಲಿ ಆವಾಹನೆಯನ್ನು ಮಾಡಿ ಆ ದೇವಿಗೆ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಈ ಷೋಡಶೋಪಚಾರ ಪೂಜೆ ಎಂದರೆ ಮಾಡುವ ಕ್ರಮ: ಶುದ್ಧೋದಕದಿಂದ ದೇವಿಯನ್ನು ತೊಳೆದುಕೊಂಡು ಹಾಗೆ ಫಲಪಂಚಾಮೃತ ಅಭಿಷೇಕವನ್ನು ಮಾಡಬೇಕು. ಫಲಪಂಚಾಮೃತ ಅಭಿಷೇಕದ ನಂತರ ಶ್ರೀ ಸೂಕ್ತದಿಂದ ಮತ್ತೆ ಶುದ್ಧೋದಕವನ್ನು ಮಾಡಬೇಕು. ತದನಂತರದಲ್ಲಿ ದೇವಿಗೆ ಅರಿಶಿನ ಹಾಗೂ ಕುಂಕುಮದಿಂದ ಅಲಂಕಾರವನ್ನು ಮಾಡಿ ಅಷ್ಟೋತ್ತರ ಶತನಾಮ, ದುರ್ಗಾಷ್ಟೋತ್ತರ, ಲಲಿತಾ ಸಹಸ್ರನಾಮ, ದುರ್ಗಾ ಸಪ್ತಶತಿ ಹೀಗೆ ಪೂಜೆಯನ್ನು ಮಾಡುವಂತಹ ಒಂದು ಕ್ರಮವಿದೆ. ಇದು ಬ್ರಹ್ಮಚಾರಿಣಿಯ ಆರಾಧನಾ ಶ್ಲೋಕ. ದಧನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲ, ದಧನಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲ, ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ, ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಈ ರೀತಿ ಆ ಶ್ಲೋಕವನ್ನು ಪಠಿಸಿ 108 ಸಂಖ್ಯೆಯಲ್ಲಿ ಆ ಧ್ಯಾನವನ್ನು ಮಾಡಿ ದೇವಿಗೆ ಕುಂಕುಮಾರ್ಚನೆ ಅಥವಾ ಪುಷ್ಪಾರ್ಚನೆಯನ್ನು ಮಾಡಿದಲ್ಲಿ ನಿಮ್ಮ ಸಕಲ ಇಷ್ಟಾರ್ಥಗಳನ್ನು ಆ ದೇವಿ ನೆರವೇರಿಸುತ್ತಾಳೆ. ಅಂಬೆ ಭವಾನಿ ಮಾ ಆದಿ ಪರಾಶಕ್ತಿ ಮಾ, ಅಂಬೆ ಭವಾನಿ ಮಾ ಆದಿ ಪರಾಶಕ್ತಿ ಮಾ, ಜಯ ಜಗಜನನಿ ಮಾ ಜಗದೋರಾರಿಣಿ ಮಾ, ಜಯ ಜಗಜನನಿ ಮಾ ಜಗದೋದಾರಿಣಿ ಮಾ, ಕಾಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ, ಕಾಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ ಪಾಲಯ ಮಾ, ಕಾಶಿ ವಿಶಾಲಾಕ್ಷಿ ಪಾಲಯ ಮಾ, ರಾಜರಾಜೇಶ್ವರಿ ಮಾ ಮಹಿಷಮರ್ದಿನಿ ಮಾ, ರಾಜರಾಜೇಶ್ವರಿ ಮಾ, ಕಪಾಲಿನಿ ತ್ರಿಶೂಲಧಾರಿಣಿ, ತ್ರಿಲೋಕಪಾಲಿನಿ ತ್ರಿಶೂಲಧಾರಿಣಿ, ಸಿಂಹವಾಹಿನಿ ಪಾರ್ವತಿ ಮಾ, ಸಿಂಹವಾಹಿನಿ ಪಾರ್ವತಿ, ತ್ರಿಲೋಕಪಾಲಿನಿ ತ್ರಿಶೂಲಧಾರಿಣಿ, ತ್ರಿಲೋಕಪಾಲಿನಿ ತ್ರಿಶೂಲಧಾರಿಣಿ, ಸಿಂಹವಾಹಿನಿ ಪಾರ್ವತಿ ಮಾ, ಸಿಂಹವಾಹಿನಿ ಪಾರ್ವತಿ ಮಾ, ಅಂಬೆ ಭವಾನಿ ಮಾ ಆದಿ ಪರಾಶಕ್ತಿ ಮಾ, ಜಯ ಜಗಜನನಿ ಮಾ ಜಗದೋದಾರಿಣಿ ಮಾ, ಕಾಂಚಿ ಕಾಮಾಕ್ಷಿ ಮಧುರೈ ಮೀನಾಕ್ಷಿ, ಕಾಶಿ
ಇದು ನವರಾತ್ರಿಯ 2ನೆಯ ದಿನದ ವಿಶೇಷವಾಗಿರುತ್ತದೆ. ಇನ್ನು ಹೆಚ್ಚಿನ ವಿಶೇಷಗಳನ್ನು ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ. ಸಕಲ ಸನ್ಮಂಗಲಾನಿ ಭವತು, ಸಮಸ್ತ ಸನ್ಮಂಗಲಾನಿ ಭವತು, ಸಂತತಂ ಶ್ರೀರಸ್ತು.